ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅರ್ಧದಷ್ಟು ಸಮಸ್ಯೆಗಳಿಗೆ ಕಾರಣ ಕೆಟ್ಟದಾಗಿ ಆಲೋಚಿಸುವ ಮನಸ್ಸು. ನೀವೇನಂತೀರಾ ಸ್ನೇಹಿತರೆ? ಎಲ್ಲದೂ ಕೂಡ ನಮ್ಮ ಆಲೋಚನೆಯಲ್ಲೇ ಇರುತ್ತೆ ಅಂತ ದೊಡ್ಡವರೊಂದು ಮಾತು ಹೇಳ್ತಾರೆ ಅಲ್ವಾ? ಅದಂತೂ ನನಗೆ ಖಂಡಿತವಾಗ್ಲೂ ಸತ್ಯ ಅಂತಲೇ ಅನಿಸುತ್ತೆ. ಯಾಕಂದರೆ ಇವಾಗ ಏನೋ ಒಂದು ವಿಚಾರನ ನೀವು ಮಾಡಬೇಕಂತ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಏನೋ ಒಂದು ಕೆಲಸನ, ಸರಿನಾ? ಅದಕ್ಕೆ ಮೊದಲನೇ ಹೆಜ್ಜೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ಆ ಮೊದಲನೇ ಹೆಜ್ಜೆ ಇಡೋದಕ್ಕೆ ನಾವು ಒಂದು ಮೀನಮೇಷ ಎಣಿಸ್ತಾ ಇರ್ತೀವಿ. ಅಯ್ಯೋ, ಇದನ್ನಿಂದ ಆಗುತ್ತಾ ಇಲ್ವಾ, ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ನಾನು ಹೇಗೆ ಮಾಡ್ತೀನಿ, ನನ್ನ ಕೈಲಿ ಎಲ್ಲಾಗುತ್ತೆ ಇದೆಲ್ಲ, ಈ ರೀತಿಯಾದಂತಹ ನೆಗೆಟಿವ್ ಆಲೋಚನೆಗಳು ನಮ್ಮ ತಲೆಯಲ್ಲಿ ಬಂದಾಗ ಖಂಡಿತವಾಗ್ಲೂ ಅದೇ ಸತ್ಯ ಆಗುತ್ತೆ. ನಾವು ನಮ್ಮ ಕೈಲಿ ಆದರೂ ಕೂಡ ಅಯ್ಯೋ ನನಗೆಲ್ಲಾಗುತ್ತೆ ಬಿಡು ಅಂತ ಭಯ ಪಟ್ಕೊಂಡು ನಾವು ಹಿಂದೆ ಸರಿತೀವಿ. ಅದಕ್ಕೇ ಹೇಳೋದು, ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆಗುತ್ತೆ ಸ್ನೇಹಿತರೆ. ಆದಷ್ಟು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ. ಸೊ ಇವಾಗ ತುಂಬ ಜನ ರೀಸೆಂಟಾಗಿ ನೋಡ್ತಾ ಇರ್ಬೋದು ನೀವು, ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಮಾಡ್ತಾರೆ. ಸೊ ಬಟ್ ಅಂದರೆ ಅದು ಒಂದು ಹೊಸ ವರ್ಡ್ ಅಷ್ಟೇ. ಬಟ್ ಆ ಒಂದು ಪ್ರೊಸೆಸ್ ಬಂದು ತುಂಬ ವರ್ಷಗಳಿಂದ ಇರುವಂಥದ್ದು. ಮ್ಯಾನಿಫೆಸ್ಟೇಷನ್ಸ್ ಅಂದರೆ ಏನು? ನಾವೇನು ಅಂದ್ಕೊಳ್ತೀವೋ, ಓಕೆನಾ, ಒಂದು ಕೆಲಸ ಆಲ್ರೆಡಿ ಆಗಿದೆ ಅನ್ನೋದನ್ನು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಅದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಎಷ್ಟೋ ಜನ ತುಂಬ ಪಾಸಿಟಿವಿಟಿಯಿಂದ ಪಕ್ಕ ಕರೆಕ್ಟಾಗಿ ಥಿಂಕ್ ಮಾಡಿದಾಗ ಅದು ಆಗೇ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲ ನೆಗೆಟಿವ್ ಆಗಿ ಅದು ಆಗುತ್ತೋ ಇಲ್ವೋ, ಏನು ಮಾಡೋದು, ಹೋಗೋದಾ ಬೇಡವಾ, ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಹೇಳೋದಾ ಬೇಡವಾ, ಮಾಡೋದಾ ಬೇಡವಾ? ಫಾರ್ ಎಕ್ಸಾಂಪಲ್, ಬೆಳಗ್ಗೆ ನಾವು 5 ಗಂಟೆಗೆ ಹೇಳ್ಬೇಕಂತ ಅಂದ್ಕೊಳ್ಳಿ, ಡೈಲಿ 6 ಗಂಟೆಗೆ ಹೇಳ್ತಾ ಇರ್ತೀರಾ. ಸೊ ಬಿಕಾಸ್ ಕೆಲಸಗಳು ಜಾಸ್ತಿ, ಆದರೆ ಕೆಲಸನೇ ಆಗ್ತಾ ಇಲ್ವಲ್ಲ, ಟೈಮ್ ಸಿಗ್ತಾ ಇಲ್ಲ, 1 ಅವರ್ ಬೇಗ ಹೇಳೋಣ ಅಂತ ಹೇಳಿ ನೈಟ್ ಅಂದ್ಕೊಳ್ತೀರಾ. ಸೊ ಆದರೆ ನೈಟ್ ಮಲ್ಕೊಳ್ಳುವಾಗಲೇ ನಿಮಗೆ ಅನುಮಾನ ಇರುತ್ತೆ, ಅಯ್ಯೋ ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೀನೋ ಇಲ್ವೋ, ಎದ್ದಾಗ ನೋಡೋಣ ಬಿಡು, ಸೊ ಹೇಳೋಕ್ಕೆ ನನ್ನ ಕೈಲಿ ಆಗುತ್ತಾ, ಅಷ್ಟು ಬೇಗ ನಾನೆಲ್ಲ ಹೇಳೋಕ್ಕಾಗುತ್ತೆ, ಈ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ಗಳನ್ನು ತಲೆಯಲ್ಲಿ ತುಂಬ್ಕೊಂಡು ಮಲ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನೇ ತಗೊಳುತ್ತೆ. ಅಂದರೆ ನಿನ್ನ ಕೈಲಿ ಆಗಲ್ಲ, ನೀನು ಮಲ್ಕೋ, ನೀನು ಮಾಡಬೇಡ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ಮೈಂಡು ಕೂಡ ನಿಮ್ಮನ್ನು ಅದೇ ಕಡೆ ಪುಷ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾನು ಹೇಳೋದಷ್ಟೇ, ಇಲ್ಲ 5 ಗಂಟೆಗೆ ಹೇಳ್ತೀನಿ ನಾನು, ಸೊ ಆಲ್ರೆಡಿ 5 ಗಂಟೆಗೆ ಎದ್ದು ಇಷ್ಟೊಂದು ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ದೀನಿ ಅನ್ನೋ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಯೋಚನೆ ಮಾಡೋಕ್ಕೆ ನಾವೇನು ದುಡ್ಡು ಕೊಡಬೇಕಾ? ಇಲ್ಲ ಅಲ್ವಾ? ಆದರೆ ಸಮಯ ಕೊಡಬೇಕು, ಸಮಯ ತುಂಬಾ ಮುಖ್ಯ. ಸಮಯನ ಯಾಕೆ ವ್ಯರ್ಥ ಮಾಡ್ತೀರಾ? ಸೊ ಸಮಯ ಕೊಡೋದೇ ಕೊಡ್ತೀರಂತೆ, ಪಾಸಿಟಿವ್ ವಿಷಯಗಳಿಗೆ ಕೊಡಿ ಅಲ್ವಾ? ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.